Hello, thank you for watching my video. ಇವತ್ತಿನ ಕ್ಲಾಸಲ್ಲಿ ಥ್ಯಾಂಕ್ ಯು ಯಾವುದೆಲ್ಲ ರೀತಿಯಲ್ಲಿ ಹೇಳ್ಬೋದು ಅಂತ ನೋಡೋಣ. ಥ್ಯಾಂಕ್ ಯು ಇದು ನಾವು ನಾರ್ಮಲ್ ಆಗಿ ಹೇಳುವಂಥದ್ದೇ. ದಿಸ್ ಈಸ್ ಓಕೆ, ದಿಸ್ ಈಸ್ ಫೈನ್. ಥ್ಯಾಂಕ್ ಯು ಯಾವುದಕ್ಕೆ ಹೇಳ್ತಾ ಇದ್ದೀರಾ ಅಂತ ಸ್ಪೆಸಿಫೈ ಮಾಡೋದಾದರೆ ವಿ ಯೂಸ್ ಫಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Thank you for the tea. Thank you for the dinner. Thank you for the report. ಹಾಗೆ ಇನ್ನು ತುಂಬ ಧನ್ಯವಾದಗಳು ಅಂತ ಹೇಳ್ತೀವಲ್ಲ, ಅದನ್ನು ಹೇಗೆ ಹೇಳಬೇಕು? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲಿ ಫೀಲಿಂಗ್ಸ್ ಸ್ವಲ್ಪ ಕಮ್ಮಿ. ಇದನ್ನು ಇಮೇಲ್ ರಿಪ್ಲೈ ಮಾಡುವಾಗ ಮೋಸ್ಟ್ಲಿ ಯೂಸ್ ಮಾಡ್ತೀವಿ. ಐ ಗಾಟ್ ಯುವರ್ ರಿಪೋರ್ಟ್, ಥ್ಯಾಂಕ್ ಯು ವೆರಿ ಮಚ್. ಇದು ಸ್ವಲ್ಪ ಫಾರ್ಮಲ್ ಇಂಗ್ಲೀಷ್ ಕೂಡ ಹೌದು. ಇನ್ನು ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಫೀಲಿಂಗ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಇದರಲ್ಲಿ ಒಂದು ಪರ್ಸ್ನಲ್ ಟಚ್ ಕೂಡ ಇರ್ತದೆ, ಪರ್ಸ್ನಲಾಗಿ ಹೇಳುವಂಥದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಗೆ ಬಂದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತ್ಡೇ ಗಿಫ್ಟಿಗೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಹೆಲ್ಪ್. ಇನ್ನು ಥ್ಯಾಂಕ್ ಯು ಇದನ್ನು ಶಾರ್ಟಾಗಿ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ಮಸಾಲ ಕೂಡ ಮಿಕ್ಸ್ ಮಾಡ್ಬೋದು. ಹೇಗೆ? ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಬಂಚ್, ಥ್ಯಾಂಕ್ಸ್ ಅ ಮಿಲಿಯನ್. ದಟ್ಸ್ ಹೌ. ಇನ್ನು ಥ್ಯಾಂಕ್ಸ್ ವೆರಿ ಮಚ್ ಇದನ್ನು ಫಾರ್ಮಲ್ ಲೆಟರ್ಸ್ ಬರೆಯುವಾಗ ಇಮೇಲ್ಸಲ್ಲಿ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಥ್ಯಾಂಕ್ಸ್ ವೆರಿ ಮಚ್. I got your report, thanks very much. ಇದರಲ್ಲಿ ಕೊನೆಯದಾಗಿ ಮೆನಿ ಥ್ಯಾಂಕ್ಸ್. ಮೆನಿ ಥ್ಯಾಂಕ್ಸ್ ಇಮೇಲಲ್ಲಿ ಜಾಸ್ತಿ ಯೂಸ್ ಮಾಡೋವಂಥದ್ದು. ಮಾತಾಡುವಾಗ ಇದನ್ನು ನಾವು ಯೂಸ್ ಮಾಡೋಲ್ಲ. ಇದು ಮೋಸ್ಟ್ಲಿ ರಿಟರ್ನ್ ಫಾರ್ಮಲ್ಲಿ ಇಮೇಲ್ಸ್ ಎಕ್ಸ್ಚೇಂಜ್ ಮಾಡುವಾಗ ನಾವು ಇದರಲ್ಲಿ ಬರೀತೀವಿ. ನೀವು ಸಹ ನೋಡಿರ್ಬೋದು ಆಗಿಂದಾಗ ಮೆನಿ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರೆ. ದಿಸ್ ಈಸ್ ಮೋಸ್ಟ್ಲಿ ಫಾರ್ಮಲ್ ಆಗಿ ಲೆಟರ್ಸ್ ಬರೆಯುವಾಗ ಇದನ್ನು ಯೂಸ್ ಮಾಡ್ತಾರೆ. ಓಕೆ. ಇನ್ನು ಯಾರಾದರೂ ನಮಗೆ ಗಿಫ್ಟ್ ಕೊಟ್ಟರೆ ಒಂದೊಂದು ಸಲ ನಾವು ಅಯ್ಯೋ ಬ್ಯಾಡಾಯಿತು ಅಂತ ಹೇಳ್ತೀವಲ್ಲ, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ? ಯು ಶುಡ್ ಹ್ಯಾವ್, ಯು ಶುಡ್ನ್ ಹ್ಯಾವ್. ಸ್ವಲ್ಪ ಪೊಲೈಟಾಗಿ ಯು ಶುಡ್ನ್ ಹ್ಯಾವ್, ಯು ಶುಡ್ಂಟ್ ಹ್ಯಾವ್. ಇದರಲ್ಲೇ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್. ದಟ್ಸ್ ಟು ಕೈಂಡ್, ದಟ್ಸ್ ಸೋ ಕೈಂಡ್, ದಟ್ಸ್ ಟು ಕೈಂಡ್ ಆಫ್ ಯು, ದಟ್ಸ್ ಸೋ ಕೈಂಡ್ ಆಫ್ ಯು, ಯು ಟು ಕೈಂಡ್, ಯು ಸೋ ಕೈಂಡ್. ಹೀಗೆಲ್ಲ ಹೇಳ್ಬೋದು. ಇನ್ನು ಸ್ವಲ್ಪ ಫ್ರೆಂಡ್ಲಿಯಾಗಿ ಹೇಳೋದಾದರೆ ಥ್ಯಾಂಕ್ಸ್ ಇದು ಫ್ರೆಂಡ್ಲಿನೇ. ಇದಲ್ದೇನೆ ಯು ಆರ್ ದ ಬೆಸ್ಟ್, ಯು ಆರ್ ಅ ಸ್ಟಾರ್ ಇದೆಲ್ಲ ಕೇಳಿರ್ಬೋದು. ಇದು ಫ್ರೆಂಡ್ಲಿ ವೇ ಆಫ್ ಸೇಯಿಂಗ್ ಥ್ಯಾಂಕ್ ಯು. ಯು ಆರ್ ಅ ಸ್ಟಾರ್, ಯು ಆರ್ ದ ಬೆಸ್ಟ್. ಇದು ಜಾಸ್ತಿ ಫ್ರೆಂಡ್ಸ್ ಸರ್ಕಲಲ್ಲಿ ಮಾತಾಡುವಾಗ ಯೂಸ್ ಆಗುವಂಥದ್ದು. ಯು ಆರ್ ದ ಬೆಸ್ಟ್, ಯು ಆರ್ ಅ ಸ್ಟಾರ್. ವೆಲ್ ದೆನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯು ಆರ್ ದ ಬೆಸ್ಟ್, ಯು ಆರ್ ಅ ಸ್ಟಾರ್. ಇದೇ ರೀತಿ ನಿಮಗೆ ಏನಾದರೂ ಟಿಪ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ. I'll be more than happy to help you. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಯು ಟೇಕ್ ಕೇರ್. ಬಾಯ್.